ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ಅಪರಾಧ. ಆದ್ರೆ ಹಲಸಿನ ಹಣ್ಣನ್ನ ತಿಂದು ಇನ್ ಕೇಸ್ ನೀವು ಡ್ರೈವ್ ಮಾಡ್ತಾ ಇದ್ರೆ ಟ್ರಾಫಿಕ್ ಪೊಲೀಸರು ಬಂದು ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನ ಮಾಡಿದ್ರು ಅಂತಂದ್ರೆ ನಿಮಗೆ ಪಾಸಿಟಿವ್ ಬರುವಂತ ಚಾನ್ಸಸ್ ಇರುತ್ತೆ. ಎಚ್ಚರ. ಹೌದು, ಕೇರಳದ ಪತ್ತನಂತಿಟ್ಟ ಅನ್ನುವಂತ ಊರಲ್ಲಿ ಪ್ರತಿದಿನ KSRTC ಡಿಪೋದಿಂದ ಬಸ್ ಹೋಗಬೇಕು ಅಂತಂದ್ರೆ ಚಾಲಕರಿಗೆ ಇಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ 3 ಜನರಿಗೆ ಆಲ್ಕೋಹಾಲಿಕ್ ಕಂಟೆಂಟ್ ಇದೆ ಅನ್ನುವಂಥದ್ದು ಡಿಟೆಕ್ಟ್ ಆಗುತ್ತೆ. ಆದ್ರೆ ಇವರು ಡ್ರಿಂಕ್ಸ್ ಮಾಡಿರೋದಿಲ್ಲ, ಬದಲಾಗಿ ಹಲಸಿನ ಹಣ್ಣನ್ನ ಸೇವನೆ ಮಾಡಿರ್ತಾರೆ. ಏನಪ್ಪಾ ಇದು, ಹಲಸಿನ ಹಣ್ಣಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಇದೆಯಾ ಅಂತ ನೀವು ಕೇಳ್ಬೋದು. ಖಂಡಿತ ಹೌದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ಹಲಸಿನ ಹಣ್ಣನ್ನ ತಿನ್ನೋದಕ್ಕೆ ಹೇಳಿ ಅದಾದ್ಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ 10% ಅಷ್ಟು ಆಲ್ಕೋಹಾಲಿಕ್ ಕಂಟೆಂಟ್ ಇರುವಂತದ್ದು ಗೊತ್ತಾಗುತ್ತೆ. ಸೊ ಈ ಒಂದು ಹಲಸಿನ ಹಣ್ಣಿನಲ್ಲಿ ಎಥನಾಲ್ ಅನ್ನುವಂತ ಕಂಟೆಂಟ್ ಇರುತ್ತೆ. ಸೊ ನೀವು ಫ್ರೆಶ್ ಹಲಸಿನ ಹಣ್ಣನ್ನ ತಿಂತೀರಿ ಅಂತಂದ್ರೆ ಆಲ್ಕೋಹಾಲಿಕ್ ಕಂಟೆಂಟ್ ಇರೋದಿಲ್ಲ, ಅಮಲು ಬರೋದು ಏನೂ ಇಲ್ಲ. ಬದಲಾಗಿ ತುಂಬೊತ್ತು ನೀವು ಹಲಸಿನ ಹಣ್ಣನ್ನ ಇಟ್ರಿ ಅಥವಾ ತೀರಾ ಹಲಸಿನ ಹಣ್ಣು ಹಣ್ಣಾಗಿದೆ ಅಂತಂದ್ರೆ ಇದರಲ್ಲಿ ನಿಮಗೆ ಸುಮಾರು 10% ಅಷ್ಟು ಎಥನಾಲ್ ಅನ್ನುವಂತ ಕಂಟೆಂಟ್ ಇರುತ್ತೆ. ಇದು ಆಲ್ಕೋಹಾಲಿಕ್ ಕಂಟೆಂಟ್ ಆಗಿರುತ್ತೆ. ಸೊ ಇನ್ನು ಮುಂದೆ ಹಲಸಿನ ಹಣ್ಣನ್ನ ತಿಂದು ಡ್ರೈವ್ ಮಾಡ್ತೀರಾ ಅಂತಂದ್ರೆ ಹುಷಾರಾಗಿರಿ. ಬಾಸ್ ವಾಲಾ, ಬಿ ದ ಬಾಸ್.